ಬಡತನದಿಂದ ಬಳಲುತ್ತಿದ್ದರು. ಗ್ರಾಮದಲ್ಲಿ ಬೆಳೆದ ರವಿ ಪ್ರತಿದಿನವೂ ಬಡತನವನ್ನು ಎದುರಿಸುತ್ತಿದ್ದ. ಭೂಮಿ ಇಲ್ಲದ ಕೂಲಿ ಕಾರ್ಮಿಕರಾಗಿದ್ದ ಅವನ ಹೆತ್ತವರು ಜೀವನ ನಡೆಸಲು ಹೆಣಗಾಡುತ್ತಿದ್ದರು. ಆದರೆ ಅವರು ಅವನಲ್ಲಿ ಶಿಕ್ಷಣದ ಮೌಲ್ಯವನ್ನು ತುಂಬಿದ್ದರು. ಅವನು ಮಂದ ಬೆಳಕಿನ ಕೆಳಗೆ ಆಗಾಗ್ಗೆ ಖಾಲಿ ಹೊಟ್ಟೆಯಲ್ಲಿ ಓದುತ್ತಿದ್ದ. ಪುಸ್ತಕಗಳನ್ನು ಯಾರಾದರೂ ಕೊಟ್ಟರೆ ಅವರ ಬಳಿ ಎರವಲು ಪಡೆದು ಓದುತ್ತಿದ್ದ. ಕಾಲೇಜು ನಂತರ ಅವನ ಸ್ನೇಹಿತರು ಸಣ್ಣ ಪುಟ್ಟ ಕೆಲಸಗಳನ್ನು ಹುಡುಕಿಕೊಂಡರೆ ರವಿ ಅಪ್ಸ್ಕ್ ನಾಗರಿಕ ಸೇವಾ ಪರೀಕ್ಷೆಯತ್ತ ಗಮನ ಹರಿಸಿದ. ಅವನ ಅವಾಸ್ತವಿಕ ಕನಸಿಗೆ ಕೆಲವರು ಅವನನ್ನು ಗೇಲಿ ಮಾಡಿದರು. ಅವನು ಅನೇಕ ವೈಫಲ್ಯಗಳನ್ನು ಎದುರಿಸಿದ. ಪ್ರತಿಯೊಂದೂ ಅವನಿಗೆ ಭಾರೀ ಹೊಡೆತವಾಗಿತ್ತು. ಆದರೂ ತನ್ನ ಸಮುದಾಯವನ್ನು ಮೇಲೆತ್ತುವ ಆಸೆಯಿಂದ ಅವನು ನಿರಂತರವಾಗಿ ಶ್ರಮಿಸಿದ. ಅವನು ಉಚಿತ ಆನ್ಲೈನ್ ಸಂಪನ್ಮೂಲಗಳನ್ನು ಕಂಡುಕೊಂಡನು ಮತ್ತು ದಿನಕ್ಕೆ 16 ಗಂಟೆಗಳ ಕಾಲ ಅಧ್ಯಯನ ಮಾಡಿದನು. ಆಗಾಗ್ಗೆ ಕೆಲವೇ ಗಂಟೆಗಳ ಕಾಲ ಮಾತ್ರ ನಿದ್ರಿಸುತ್ತಿದ್ದ. ಅಂತಿಮವಾಗಿ ತನ್ನ 5ನೇ ಪ್ರಯತ್ನದಲ್ಲಿ ರವಿಯ ಹೆಸರು ಅಪ್ಸ್ಕ್ ಮೆರಿಟ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿತು. ಗ್ರಾಮದಲ್ಲಿ ಸಂತೋಷ್ ಮನೆ ಮಾಡಿತ್ತು. ಕೆಳವರ್ಗದ ಹುಡುಗ ಈಗ ಐಎಎಸ್ ಅಧಿಕಾರಿಯಾಗಿದ್ದನು. ಭರವಸೆಯ ದಾರಿದೀಪವಾಗಿದ್ದನು. ದೃಢ ಸಂಕಲ್ಪವು ನಿಜವಾಗಿಯೂ ಹಣೆಬರಹವನ್ನು ಗೆಲ್ಲಬಲ್ಲದು ಎಂದು ಅವನು ಸಾಬೀತುಪಡಿಸಿದನು.